Welcome back to my channel Saraswati Classes Belgavi. I am your professor S.B. Nagaraj, trainer of spoken English, English grammar and personality development. Friends, I would like to teach you basic English through Kannada. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಪ್ರಿಪೋಷನನ್ನು ನೋಡೋಣ. ಉದಾಹರಣೆಗೆ ಇನ್, ಆನ್, ಬೈ, ಫಾರ್ ಈ ಥರದ ಸಿಂಪಲ್ ಪ್ರಿಪೋಷನನ್ನು ನಮ್ಮ ಮಾತಿನಲ್ಲಿ ಹೇಗೆ ಉಪಯೋಗಿಸೋದು ಅಥವಾ ನಮ್ಮ ಬರವಣಿಗೆಯಲ್ಲಿ ಇವುಗಳನ್ನು ಹೇಗೆ ಉಪಯೋಗಿಸೋದು ಅನ್ನೋದನ್ನು ನೋಡೋಣ. ಇವುಗಳಿಗೆ ಸ್ವಾಭಾವಿಕ ಉಪಸರ್ಗಾವ್ಯಯಗಳು ಅಂತ ಹೇಳ್ತಾರೆ. ಇನ್ ಅಂದರೆ ಒಳಗೆ. ದ ಪೆನ್ ಈಸ್ ಇನ್ ಮೈ ಪಾಕೆಟ್. ನನ್ನ ಜೇಬಲ್ಲಿ ಪೆನ್ ಇದೆ. ದ ಬುಕ್ಸ್ ಆರ್ ಇನ್ ದ ಬ್ಯಾಗ್. ಪುಸ್ತಕಗಳು ಬ್ಯಾಗಿನಲ್ಲಿವೆ. ಹರೀಶ್ ಈಸ್ ಇನ್ ಹಿಸ್ ಹೌಸ್. ಹರೀಶನು ತನ್ನ ಮನೆಯಲ್ಲಿದ್ದಾನೆ. ದ ಸ್ಟೂಡೆಂಟ್ಸ್ ಆರ್ ಇನ್ ದ ಕ್ಲಾಸ್ ರೂಮ್. ವಿದ್ಯಾರ್ಥಿಗಳು ಕ್ಲಾಸ್ ರೂಮ್ನಲ್ಲಿದ್ದಾರೆ. ದ ಸ್ಟೂಡೆಂಟ್ಸ್ ಆರ್ ಇನ್ ದ ಕ್ಲಾಸ್ ರೂಮ್. ವಿದ್ಯಾರ್ಥಿಗಳು ಕ್ಲಾಸ್ ರೂಮ್ನಲ್ಲಿದ್ದಾರೆ. The teachers are in the staff room. ಶಿಕ್ಷಕರು ಶಿಕ್ಷಕರ ಕೊಠಡಿಯಲ್ಲಿದ್ದಾರೆ. The principal is in his chamber. ಪ್ರಾಚಾರ್ಯರು ತಮ್ಮ ಕೊಠಡಿಯಲ್ಲಿದ್ದಾರೆ. He came to the office in time. ಅವನು ಆಫೀಸಿಗೆ ಸರಿಯಾದ ಸಮಯಕ್ಕೆ ಬಂದನು. ಆನ್. ಆನ್ ಅಂದ್ರೆ ಏನು? ಮೇಲೆ. The cat is sitting on the table. ಬೆಕ್ಕು ಟೇಬಲ್ ಮೇಲೆ ಕುಳಿತುಕೊಂಡಿದೆ. ದ ಕ್ಯಾಟ್ ಈಸ್ ಸಿಟ್ಟಿಂಗ್ ಆನ್ ದ ಟೇಬಲ್. ದ ಬುಕ್ ಈಸ್ ಆನ್ ದ ಟೇಬಲ್. ಪುಸ್ತಕ ಟೇಬಲ್ ಮೇಲಿದೆ. ಐ ಶಾಲ್ ಕಮ್ ಬ್ಯಾಕ್ ಆನ್ ಮಂಡೇ. ನಾನು ಸೋಮವಾರ ವಾಪಸ್ ಬರ್ತೇನೆ. ಐ ಶಾಲ್ ಕಮ್ ಬ್ಯಾಕ್ ಆನ್ ಮಂಡೇ. ನಾನು ಸೋಮವಾರ ವಾಪಸ್ ಬರ್ತೇನೆ. ಹಿ ವಿಲ್ ಕಮ್ ಬ್ಯಾಕ್ ಟು ಬೆಳಗಾಂ ಆನ್ 25th ಆಫ್ ದಿಸ್ ಮಂತ್. ಅವನು ಈ ತಿಂಗಳ 25ನೇ ತಾರೀಕಿಗೆ ವಾಪಸ್ ಬರ್ತಾನೆ. ಅವನು ಈ ತಿಂಗಳ 25ನೇ ತಾರೀಕಿಗೆ ವಾಪಸ್ ಬರ್ತಾನೆ. ಹಿ ವಿಲ್ ಕಮ್ ಬ್ಯಾಕ್ ಆನ್ 25th ಆಫ್ ದಿಸ್ ಮಂತ್. ದ ಫ್ಯಾನ್ ಈಸ್ ಆನ್. ಫ್ಯಾನು ಚಾಲು ಇದೆ. ಅದೇ ರೀತಿಯಾಗಿ
ಲೈಟು ಚಾಲು ಇದೆ, ದ ಲೈಟ್ ಈಸ್ ಆನ್. ಈ ರೀತಿಯಾಗಿ ಆನನ್ನು ನೀವು ಉಪಯೋಗಿಸ್ಬೋದು. ಇನ್ನು ಬಾಯನ್ನು ಬಾಯ್ ಅನ್ನು ಇಂಗ್ಲೀಷ್ನಲ್ಲಿ ಮಾತನಾಡುವಾಗ ಮತ್ತು ಬರೆಯುವಾಗ ಯಾವ ರೀತಿಯಾಗಿ ಉಪಯೋಗಿಸ್ಬೇಕು ಅನ್ನೋದನ್ನು ಈಗ ನೋಡೋಣ. ಬಾಯ್ ಅಂದರೆ ಏನು? ಬಾಯ್ ಅಂದರೆ ಇಂದ ಅಥವಾ ಅದರಿಂದ ಅಂತ. ಹಿ ಗೋಸ್ ಟು ದ ಸ್ಕೂಲ್ ಬೈ ವಾಕ್. ಅವನು ಶಾಲೆಗೆ ನಡೆದುಕೊಂಡು ಹೋಗುತ್ತಾನೆ. ಹಿ ಗೋಸ್ ಟು ಸ್ಕೂಲ್ ಬೈ ವಾಕ್. ಅವನು ಶಾಲೆಗೆ ನಡೆದುಕೊಂಡು ಹೋಗುತ್ತಾನೆ. ಶಿ ಗೋಸ್ ಟು ದ ಮಾರ್ಕೆಟ್ ಬೈ ಸ್ಕೂಟರ್. ಅವಳು ಮಾರುಕಟ್ಟೆಗೆ ಸ್ಕೂಟರ್ಲಿಂದ ಹೋಗ್ತಾಳೆ. His father goes to Delhi by flight. ಅವನ ತಂದೆಯವರು ವಿಮಾನದಿಂದ ದಿಲ್ಲಿಗೆ ಹೋಗುತ್ತಾರೆ. ಅವನ ತಂದೆಯವರು ವಿಮಾನದಿಂದ ದಿಲ್ಲಿಗೆ ಹೋಗ್ತಾರೆ. ರಾಮ ಕಿಲ್ಡ್ ರಾವಣ ಬೈ ಆನ್ ಏರೋ. ರಾಮನು ರಾವಣನನ್ನು ಒಂದು ಬಾಣದಿಂದ ಕೊಂದನು. ರಾಮನು ರಾವಣನನ್ನು ಒಂದು ಬಾಣದಿಂದ ಕೊಂದನು. ರಾಮ ಕಿಲ್ಡ್ ರಾವಣ ಬೈ ಆನ್ ಏರೋ. ಐ ಗೋ ಟು ಮುಂಬೈ ಬೈ ಟ್ರೈನ್. ನಾನು ಮುಂಬೈಗೆ ಟ್ರೈನ್ಲಿಂದ ಹೋಗ್ತಾ ಇದ್ದೀನಿ. ಐ ಗೋ ಟು ಮುಂಬೈ ಬೈ ಟ್ರೈನ್. I am writing in the notebook by ink pen. I am writing in the notebook by ink pen. ಶಾಯಿ ಪೆನ್ನಿಂದ ನಾನು ನನ್ನ ನೋಟ್ಬುಕ್ನಲ್ಲಿ ಬರಿತಾ ಇದ್ದೀನಿ. ಈ ರೀತಿಯಾಗಿ ಬಾಯನ್ನು ಬೇರೆ ಬೇರೆ ವಾಕ್ಯಗಳಲ್ಲಿ ನೀವು ಉಪಯೋಗಿಸ್ಬೋದು. ಇನ್ನು ಫಾರ್, FOR, ಫಾರ್ ಅಂದ್ರೇನು? ಸಲುವಾಗಿ, ಗೋಸ್ಕರ. ಶಿ ಈಸ್ ವೇಟಿಂಗ್ ಫಾರ್ ಹರ್ ಫಾದರ್. ಅವಳು ತನ್ನ ತಂದೆಯವರಿಗೋಸ್ಕರ ಕಾಯ್ತಾ ಇದ್ದಾಳೆ. ಶಿ ಈಸ್ ವೇಟಿಂಗ್ ಫಾರ್ ಹರ್ ಫಾದರ್. ಅವಳು ತನ್ನ ತಂದೆಯವರಿಗೋಸ್ಕರ ಕಾಯ್ತಾ ಇದ್ದಾಳೆ. You bring a notebook for me. ನನಗೋಸ್ಕರ ಒಂದು ನೋಟ್ಬುಕ್ಕನ್ನು ತೆಗೆದುಕೊಂಡು ಬಾ. ಯು ಬ್ರಿಂಗ್ ಎ ನೋಟ್ಬುಕ್ ಫಾರ್ ಮೀ. ನನಗೋಸ್ಕರ ಒಂದು ನೋಟ್ಬುಕ್ಕನ್ನು ತೆಗೆದುಕೊಂಡು ಬಾ. He is waiting for me. ಅವನು ನನಗೋಸ್ಕರ ಕಾಯ್ತಾ ಇದ್ದಾನೆ. He is waiting for me. ಅವನು ನನಗೋಸ್ಕರ ಕಾಯ್ತಾ ಇದ್ದಾನೆ. They are waiting for you. ಅವರು ನಿನಗೋಸ್ಕರ ಕಾಯ್ತಾ ಇದ್ದಾರೆ. You prepare well for the examination. You prepare well for the examination.
ನೀನು ಪರೀಕ್ಷೆಗೋಸ್ಕರ ಚೆನ್ನಾಗಿ ಅಭ್ಯಾಸ ಮಾಡು. ನೀನು ಪರೀಕ್ಷೆಗೋಸ್ಕರ ಚೆನ್ನಾಗಿ ಅಭ್ಯಾಸ ಮಾಡು. ಯು ಪ್ರಿಪೇರ್ ವೆಲ್ ಫಾರ್ ದ ಎಕ್ಸಾಮಿನೇಷನ್. ಈ ರೀತಿಯಾಗಿ ಫಾರನ್ನು ನಿಮ್ಮ ವಾಕ್ಯದಲ್ಲಿ ನೀವು ಬಳಸ್ಬೋದು. ಸ್ನೇಹಿತರೆ, ಇದೇ ರೀತಿಯಾಗಿ ಇನ್ನೂ ಹಲವಾರು ಶಬ್ದಗಳನ್ನು ಯಾವ ರೀತಿಯಾಗಿ ನೀವು ಇಂಗ್ಲೀಷ್ನಲ್ಲಿ ಮಾತನಾಡುವಾಗ ಮತ್ತು ಬರೆಯುವಾಗ ಉಪಯೋಗಿಸಬೇಕು ಅನ್ನೋದನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಅದಕ್ಕೋಸ್ಕರ ನಿಮ್ಮ ಪ್ರೋತ್ಸಾಹ ನಮಗೆ ಬೇಕು. ಅದಕ್ಕಾಗಿ ನೀವು ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನಾವು ನಡೆಸುವಂಥ ಲೈವ್ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸನ್ನು ನೀವು ಜಾಯಿನ್ ಮಾಡ್ಬೋದು. ಅಥವಾ ನಾನು ಇಂಗ್ಲೀಷ್ ಕಲಿಯಲು ಬರೆದಿರುವಂಥ ಯಾವುದೇ ಪುಸ್ತಕವನ್ನು ನಿಮ್ಮ ಹತ್ತಿರದ ಪುಸ್ತಕದ ಅಂಗಡಿಯಲ್ಲಿ ಖರೀದಿಸಿ ನೀವು ಇಂಗ್ಲೀಷನ್ನು ಕಲಿತುಕೋಬೋದು. ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ಪುನಃ ಸಿಗ್ತೀನಿ. ತಮ್ಮೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ನಮಸ್ಕಾರ.